ಏನು ಮುಂದುವರೆದ ಭಾಗಕ್ಕೆ ಅಧ್ಯಕ್ಷರ ಚುನಾವಣೆ ಇವತ್ತು ಈ ದಿವಸ ನಿಗದಿಯಾಗಿತ್ತು. ಸಮಯ ಅದರ ಚುನಾವಣಾಧಿಕಾರಿಯಾಗಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರವೀಂದ್ರ ಸಿಂಗ್ ಅವರನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದರು. ಅದರಂತೆ ಇವತ್ತು ಚುನಾವಣೆ ಪ್ರಾರಂಭವಾಗಿ ಬೆಳಗ್ಗೆ 10ರಿಂದ 10:30 ಗಂಟೆ ಒಳಗೆ ನಾಮ ನಿರ್ದೇಶನ ಮಾಡ್ತಕ್ಕಂಥದ್ದು ನಿಗದಿಯಾಗಿತ್ತು. 10:30 ಒಳಗಡೆ ಕಮಲಾಕೋಮ್ ಸದಸ್ಯರಾದಂಥ ಕಮಲಾಕೋಮ್ ನಂಜೇಗೌಡರವರು ನಾಮಪತ್ರಿಕೆಯನ್ನು 10:30 ಒಳಗಡೆ ನಿಗದಿತ ಸಮಯದಲ್ಲಿ ಸಲ್ಲಿಕೆ ಮಾಡಿದರು. ಆದರೆ ಆಡಳಿತ ಪಕ್ಷದವರು ಸಮಯಕ್ಕೆ ಸರಿಯಾಗಿ ಯಾವುದೇ ನಿಗದಿತ ಅರ್ಜಿಯನ್ನು ಆಗದೇ ಇದ್ದರೂ ಕೂಡ ಚುನಾವಣಾಧಿಕಾರಿ ಏನು ಮಾಡಬೇಕಾಗಿತ್ತು, ಆ ಸಮಯಕ್ಕೆ ಒಂದೇ ಅರ್ಜಿ ಬಂದಿರತಕ್ಕಂಥದ್ದು ಅಂತೇಳಿ ಅದನ್ನು ಕ್ಲೋಸ್ ಮಾಡಿ ಅವರು ಈ ಥರ ಅವರ ನಾಮಪತ್ರ ಸಿಂಧುವಾಗಿದೆ ಅವರನ್ನು ಅಂತೇಳಿ ಮೀಟಿಂಗ್ಗೆ ಅದನ್ನು ತೊಗೊಂಡೋಗ್ಬೇಕಾಗಿತ್ತು. ಆದರೆ ಆ ಚುನಾವಣಾಧಿಕಾರಿ ರವೀಂದ್ರ ಸಿಂಗ್ರವರು ಬರದೆ ಅವರ ಪರವಾಗಿ ನನಗೇನೋ ಬೇರೆ ಕಾರಣ ಇದೆ ಅಂತೇಳಿ ಅವ್ರ ಪರವಾಗಿ ಮುರಳಿ ಅನ್ನೋರನ್ನ ಅಲ್ಲಿಗೆ ಚುನಾವಣಾಧಿಕಾರಿಯಾಗಿ ಕಳಿಸಿದರು. ಮತ್ತು 10:45ಕ್ಕೆ ಮತ್ತೆ ಒಂದಷ್ಟು ಜನ ಬಂದು ನನ್ನ ಅರ್ಜಿ ತೊಗೊಬೇಕು ಅಂತ ಹೇಳಿದಾಗ ಅಲ್ಲಿದ್ದಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಚುನಾವಣಾಧಿಕಾರಿ ಕೂಡ ಸಮಯ ಆಲ್ರೆಡಿ ಕ್ಲೋಸ್ ಆಗಿದೆ, ಯಾವುದೇ ಅರ್ಜಿನ ತಗೊಳ್ಳೋದಿಲ್ಲ ಅಂತೇಳಿ ಅವ್ರು ಹೇಳಿದಂಥ ಸಮಯದಲ್ಲಿ ಅವ್ರ ಮೇಲೆ ವಿನಾಕಾರಣ ಆಡಳಿತ ಪಕ್ಷದವರು ಅವರ ಏನು ಕುಮ್ಮಕ್ಕಿದೆ, ಇವತ್ತು ನಮ್ಮ ತಾಲೂಕಲ್ಲಿ ಮಂತ್ರಿ ಇದ್ದಾರೆ, ನಾವು ಹೇಳ್ದಂಗೆ ಕೇಳ್ತಾರೆ ಅಧಿಕಾರಿಗಳು ಅಂತೇಳಿ ಅವ್ರು ವಿನಾಕಾರಣ ಅವರ ಚುನಾವಣೆಗೆ ಧಮಕಿ ಹಾಕಿ ಅವ್ರ ಮೇಲೆ ಅವರನ್ನು ನೀವು ಎಲೆಕ್ಷನ್ ಆಫೀಸರ್ ಅಲ್ಲ, ನೀವು ಅವ್ರ ಪರವಾಗಿ ಬರೋದಕ್ಕೆ ನಿಮಗೇನು ರೈಟ್ಸ್ ಇದೆ ಅಂತೆ. ಒಬ್ಬ ಚುನಾವಣಾ ಅಧಿಕಾರಿ ಅವರ ಪರವಾಗಿ ಬಂದು ಅರ್ಜಿಯನ್ನು ಸ್ವೀಕಾರ ಮಾಡಿದ ಮೇಲೆ ಅವನು ಚುನಾವಣಾಧಿಕಾರಿನೇ, ಅವರು ಕ್ರಮಬದ್ಧವಾಗಿ ಚುನಾವಣಾಧಿಕಾರಿಯ ಕೆಲಸಕ್ಕೆ ಬಂದಿರ್ತಾರೆ. ಆ ತೊಗೊಂಡ ಮೇಲೆ ಈ ಥರ ಧಮಕಿ ಮಾಡಿ ಅವರನ್ನು ಮಾಡಿ ಅಲ್ಲಿ ಅವರ ಒಂದು ಕರ್ತವ್ಯ ಏನಿತ್ತು ಅವ್ರು ತೊಗೋಬೇಕಾಯಿತು. ಅರ್ಜಿ ತೊಗೊಂಡ್ಮೇಲೆ ಸ್ಕೂಟ್ನಿಗೆ ಹೋಗಿ ಮೀಟಿಂಗ್ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ಕೂಟ್ನಿ ರಿಜೆಕ್ಟ್ ಮಾಡ್ತಾರೋ ಇಲ್ಲ ಮೀಟಿಂಗಲ್ಲಿ ಅವರು ನಮ್ಮ ಅರ್ಜಿ ಇದಾಗುತ್ತೋ ಕೋರಂ ಬಂದು ಆಗುತ್ತೆ, ಅದು ಮುಂದಿನ ಹಂತ. ಅಲ್ಲಿಗೆ ಏನು ಮಾಡ್ತಾರೆ ಅವರು ಅಂತೇಳಿ ಯಾವುದೇ ಒಂದು ಅವರ ಒತ್ತಡಕ್ಕೆ ಮಣಿದು ಆಡಳಿತ ಪಕ್ಷದವರ ಒತ್ತಡಕ್ಕೆ ಮಣಿದು ಇಲ್ಲಿ ಈ ದಿವಸದ ಅಧ್ಯಕ್ಷರ ಚುನಾವಣೆಯನ್ನು ರವೀಂದ್ರ ಸಿಂಗ್ರವರ ವೈಯಕ್ತಿಕ ತುರ್ತು ಪರಿಸ್ಥಿತಿಯಾಗಿ ದಿನಾಂಕ 1/8/2025ಕ್ಕೆ ಮುಂದೂಡ್ತಾ ಇದ್ದೇವೆ ಅಂತೇಳಿ ಮಾಡ್ತಾರೆ. ಆದರೆ ಕಾನೂನಲ್ಲಿ ಯಾವುದೇ ಒಂದು ಚುನಾವಣೆಯನ್ನು ಮುಂದೂಡಬೇಕಾದ್ರೆ ಅದಕ್ಕಿಂತ 24 ಗಂಟೆ ಹಿಂದೆ ಆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಚುನಾವಣೆ ಮುಂದೂಡ್ತೀವಿ ಅಂತೇಳಿ ಅವರ ಗಮನಕ್ಕೆ ತರಬೇಕಾಗುತ್ತೆ ಮತ್ತು ಅವರಿಗೆ ನೋಟಿಸನ್ನು ತರಬೇಕಾಗುತ್ತೆ. ಇಲ್ಲ ಅವರು ಬೆಳಗ್ಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಬೆಳಗ್ಗೆ ಅವರು ಬಂದು ಚುನಾವಣೆ ಪ್ರಾರಂಭವಾಗಿದೆ ಅಂತ ಮುಂದೂಡ್ತಾ ಇದ್ದೀವಿ ಅಂತ ಎಲ್ಲ ಪಂಚಾಯತಿ ಸದಸ್ಯರು ಏನಿದ್ರು PDO ಮುಖಾಂತರ ಅವ್ರದ್ದೇ ಆದಂಥ ಮೆಂಬರ್ಗಳದ್ದು ವಾಟ್ಸಪ್ ಗ್ರೂಪ್ ಇರ್ತದೆ, ಇಲ್ಲ ಅವ್ರಿಗೆ ವೈಯಕ್ತಿಕವಾಗಿ ಒಂದು ನೋಟಿಸನ್ನು ಮಾಡ್ತಕ್ಕಂಥದ್ದು ಕರ್ತವ್ಯ. ಇಲ್ಲಿ ಚುನಾವಣಾಧಿಕಾರಿ ಇರ್ತಕ್ಕಂಥ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಹೀಗೆ ಈ ಚುನಾವಣೆ ಕ್ರಮಬದ್ಧವಾಗಿದ್ದು ನಮ್ಮ ಅರ್ಜಿ ಕಮಲಾವರವರ ಅರ್ಜಿ ಸಿಂಧು ಆಗಿತ್ತು. ಇದು ನಾವು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾಯಿದ್ವಿ, ಅದನ್ನು ತಪ್ಪಿಸಬೇಕು ಅಂತೇಳಿ ಆಡಳಿತ ಪಕ್ಷದವರು ಅವ್ರ ಕುಮ್ಮಕ್ಕದಿಂದ ಏನು ಈ ಮಂತ್ರಿಗಳು ಮತ್ತು ರಾಜಕಾರಣದ ಒತ್ತಡದಿಂದ ಇವತ್ತು ನಮಗೆ ಈ ರೀತಿ ಮೋಸ ಆಗಿದೆ. ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಇದರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಚುನಾವಣಾ ಒಂದು ಸಿಬ್ಬಂದಿ ಅದರ ಪ್ರಕಾರ ಕಾನೂನು ರೀತಿಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀರಿ. ಈ ಎಲ್ಲ ವಿಚಾರವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಚುನಾವಣಾಧಿಕಾರಿ ರವೀಂದ್ರ ಸಿಂಗ್ ಇರ್ಬೋದು ಮತ್ತು ಅವರ ಅನುಪಸ್ಥಿತಿಯಲ್ಲಿ ಬಂದ ಮುರಳಿಯವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಇವತ್ತೇನು ನಮ್ಮ ಅರ್ಜಿ ತೊಗೊಂಡಿದ್ರು, ಇನ್ ಟೈಮಲ್ಲಿ ನಾವು ಅರ್ಜಿಯನ್ನು ಕೊಟ್ಟಿದ್ದರು, ಅದನ್ನು ಸಿಂಧು ಅಂತ ನ್ಯಾಯ ಕ್ರಮಬದ್ಧವಾಗಿದೆ ಅಂತೇಳಿ ಘೋಷಣೆ ಮಾಡಿ ಅವರನ್ನು ಮುಂದಿನ ಅಧ್ಯಕ್ಷರಾಗಿ ಅವರನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ.